ಅದೆಲ್ಲ ನೆನ್ಪಿಟ್ಕೋಬೇಕು. ಬಟ್ ವೆನ್ ಇಟ್ ಕಮ್ಸ್ ಟು ಎಕನಾಮಿ, ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಯಾವ ಥರ ಇರುತ್ತಂದರೆ, ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ಟಾಪಿಕ್ ತೊಗೊಳ್ಳೋಣ. ಇವಾಗ ಇನ್ಫ್ಲೇಷನ್ ಅಂದರೆ ಏನು? ಇನ್ಕ್ರೀಸ್ ಇನ್ ದ ಪ್ರೈಸ್ ಆಫ್ ದಿ ಪ್ರಾಡಕ್ಟ್ಸ್. ಸೊ ಪ್ರಾಡಕ್ಟ್ಸ್ ಪ್ರೈಸು ಎರಡು ಇನ್ಕ್ರೀಸ್ ಆಗುತ್ತಲ್ವಾ. ಸೊ ಇನ್ಫ್ಲೇಷನ್ನು ಏನಕ್ಕಾಗುತ್ತೆ? ವಾಟ್ ಆರ್ ದ ರೀಸನ್ಸ್? ಫಸ್ಟ್ ಆಫ್ ಆಲ್ ಇನ್ಫ್ಲೇಷನ್ ಅಂದರೆ ಏನಂತ ಗೊತ್ತಿರಬೇಕು. ಇನ್ಫ್ಲೇಷನ್ ಯಾವುದಕ್ಕಾಗುತ್ತೆ? ಮನಿ ಸಪ್ಲೈ ಇನ್ಫ್ಲೇಷನ್ ಆದಾಗ ಮನಿ ಸಪ್ಲೈ ಜಾಸ್ತಿ ಇರುತ್ತಾ ಕಡಿಮೆ ಇರುತ್ತಾ? ಏನಿರುತ್ತೆ ಮನಿ ಸಪ್ಲೈ ಇನ್ಫ್ಲೇಷನ್ ಆದಾಗ? ಸೊ ಆಬ್ವಿಯಸ್ಲಿ ಮನಿ ಸಪ್ಲೈ ಜಾಸ್ತಿ ಇರುತ್ತೆ, ಅದಕ್ಕೋಸ್ಕರ ಇನ್ಫ್ಲೇಷನ್ ಆಗಿರುತ್ತೆ. ಸೊ ಆದ ತಕ್ಷಣ ಈ ಇನ್ಫ್ಲೇಷನ್ ರಿಲೇಟೆಡ್ ಟು ಯಾವುದೇ ಆ್ಯಂಗಲಿಂದ ಕ್ವಶನ್ಸ್ ಕೇಳಿದ್ರು, ಫಾರ್ ಎಕ್ಸಾಂಪಲ್ ನೀವು ಎಷ್ಟು ತರವಾಗಿರ್ಬೇಕಂದ್ರೆ ದಿಸ್ ಟಾಪಿಕ್ ಮೇಲೆ, ಫಾರ್ ಎಕ್ಸಾಂಪಲ್ ದೇ ಕ್ಯಾನ್ ಆಸ್ಕ್ ರಿಲೇಟೆಡ್ ಟು ಆರ್ ಬಿ ಐ. ಸೊ ಆರ್ ಬಿ ಐ ವಾಟ್ ಆರ್ ದ ಮೇಜರ್ಸ್ ಟೇಕನ್ ಬೈ ದ ಆರ್ ಬಿ ಐ ಟು ರೆಡ್ಯೂಸ್ ಇನ್ಫ್ಲೇಷನ್ ಅಂತ ಕೇಳುತ್ತೆ. ಇನ್ಫ್ಲೇಷನ್ ಈಸ್ ಸಮ್ಟೈಮ್ಸ್ ಹೆಂಗಂತಂದರೆ ಇಟ್ಸ್ ಗುಡ್, ಸಮ್ಟೈಮ್ಸ್ ಇಟ್ಸ್ ಬ್ಯಾಡ್. ಸೊ ಇನ್ಫ್ಲೇಷನ್ ಆದಾಗ ಡಿಪ್ರಿಷಿಯೇಷನ್ ಆಗಿರುತ್ತೆ, ಮನಿ ವ್ಯಾಲ್ಯೂ ತುಂಬ ಕಡಿಮೆ ಆಗಿರುತ್ತೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್ ಈಸ್ ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನೀವು ಕ್ವಶನ್ಸ್ ನೋಡ್ತೀರಲ್ವಾ. ಸೊ ಇನ್ಫ್ಲೇಷನ್ ಮೇಲೆ ಅವ್ರು ಯಾವ ಥರ ಕ್ವಶನ್ಸ್ ಕೇಳಿದ್ರು ನಿಮ್ಗೆ ಆನ್ಸರ್ ಮಾಡೋ ಕೆಪಾಸಿಟಿ ಇರಬೇಕು. ಸೊ ದಟ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. ಲೈಕ್ ಇವಾಗ ನಿಮ್ಮದು 12th NCERTಲಿ ಒಂದು ಚಾಪ್ಟರ್ ಬರುತ್ತೆ, ಥರ್ಡ್ ಒನ್ನು ಬ್ಯಾಂಕಿಂಗ್ ಅಂತ. ಸೊ ಬ್ಯಾಂಕಿಂಗ್ ಆ್ಯಂಡ್ ಮನಿ ಆ ಚಾಪ್ಟರ್ನ ತರೋವಾಗಿ ಓದ್ಕೊಳ್ಳಿ. NCERT ಪೇಪರ್ 11th ಮತ್ತು 12th ಆ NCERTನ ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಅದರಿಂದ ಮತ್ತು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಈ ಸಬ್ಜೆಕ್ಟ್ನ ಕ್ಲಿಯರಾಗಿ ಅರ್ಥ